ಏನಪ್ಪ ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತವ್ರೆ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ತಮ್ಮಲೇನು ನೋಡಿದ್ದೀರಾ ಅಂದ್ಕೊತೀನಿ. ನಾನು ಧನುರ್ಮಾಸ ಪೂಜೆ ಮಾಡ್ತಿದ್ದೀನಿ. ಧನುರ್ಮಾಸ ಪೂಜೆ ಮಾಡೋಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಯಾವ ರೀತಿ ಮಾಡೋದು, ಇದು ಮಾಡಿದ್ರೆ ಹೇಗೆ ಫಲ ನಮಗೆ ಫಲಿಸುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಬಂದು ಧನುರ್ಮಾಸ. ಇದು ವರ್ಷದಲ್ಲಿ ಒಂದು ಮಾಸ ಅಂತಲೇ ಹೇಳ್ಬೋದು. ಇದು ಶೂನ್ಯ ಮಾಸ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಇದು ಸೂರ್ಯ ಉದಯ ಆಗೋಷ್ಟರೊಳಗೆ ಪೂಜೆ ಮುಗಿಸ್ಕೊಬೇಕು ನಾವು. ಒಂದಿಲ್ಲ ಅಂದ್ರೂ ಇವಾಗ ನಾನು 5:30 ಹೋಗ್ತಿರೋದು. 4:45 5 ಗಂಟೆಗೆ ಎದ್ದು ನೀವು ಮನೇಲಿ ಸ್ನಾನ ಮುಗಿಸಿ ಮನೇಲಿ ಫಸ್ಟು ದೇವ್ರ ಪೂಜೆ ಮಾಡಬೇಕು. ಮನೇಲಿ ನಿಮ್ಮ ಮನೆ ದೇವರು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಮನೇಲಿ ದೇವ್ರ ಪೂಜೆನ ಮುಗಿಸಿ ಬಾಗಿಲೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿದ್ಮೇಲೆ ನೀವು ದೇವಸ್ಥಾನಕ್ಕೆ ಬರಬೇಕು. ಇದು ಬಂದು ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 16ರಿಂದ ಹಿಡಿದು ಜನವರಿ 13ಕ್ಕೆ ಮುಕ್ತಾಯ ಆಗುತ್ತೆ. ಅಷ್ಟರೊಳಗಡೆ ನಾವು ಈ ಪೂಜೆನ ಮುಗಿಸ್ಕೋಬೇಕು. ಈ ಪೂಜೆ ಮಾಡೋದ್ರಿಂದ ಏನೇನು ಫಲ ಸಿಗುತ್ತೆ ಅಂದರೆ, ಇದು ಒಂದು ತುಂಬ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ಮಾಡಬೇಕು. ಈಗ ಕಂಕಣ ಭಾಗ್ಯ, ಈಗ ಮತ್ತು ಮಕ್ಕಳಿಗೆ ಸಂತಾನ ಅಭಿವೃದ್ಧಿ, ಈಗ ಆರೋಗ್ಯ ಸಮಸ್ಯೆ, ಅನಾರೋಗ್ಯದಿಂದ ನರಳುತ್ತಿರೋರು, ಈಗ ಬಿಸ್ನೆಸ್ಸು ಸರಿಗೆ ಆಗ್ತಿಲ್ಲ, ನಮಗೆ ತುಂಬ ತೊಂದರೆ ಆಗ್ತಿದೆ ಅನ್ನೋರಿಗೆ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಂಗಾಗಿ ಈಗ ಮದುವೆ ಸೆಟ್ ಆಗ್ತಿರಲ್ಲ, ಹೆಣ್ಣಿಗೆ ಆಗಲಿ ಗಂಡು ಮಕ್ಳಿಗಾಗಲಿ ಈ ಪೂಜೆನ ನೀವು ಮಾಡಿ ಖಂಡಿತವಾಗ್ಲೂ ಆಗುತ್ತೆ. ಇದು ಬಂದು ಅಶ್ವತ್ಥ ಮರ ಮತ್ತು ಹರಳಿ ಮರ ಅಂತ ಹೇಳ್ಬೋದು. ಈ ಮರಕ್ಕೆ ನೀವು ಬಂದು ಪ್ರತಿದಿನ ಸ್ನಾನ ಮಾಡಿಕೊಂಡು, ತಣ್ಣೀರು ಸ್ನಾನ ಮಾಡಿದ್ರೆ ಒಳ್ಳೆಯದು. ಆಗಿಲ್ಲ ಅಂದರೆ ಸ್ವಲ್ಪ ಬೆಚ್ಚಗಿರೋ ಸ್ನಾನ ಮಾಡಿಕೊಂಡು ನೀವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನೀವು ದೇವಸ್ಥಾನಕ್ಕೆ ಬರಬೇಕು. ನೀವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರಬೇಕು. ನಾವು 5 ದಿನ ಮಾಡ್ತೀವೋ, 9 ದಿನ ಮಾಡ್ತೀವೋ, 16 ದಿನ ಮಾಡ್ತೀವೋ, 1 ತಿಂಗಳು ಮಾಡ್ತೀವೋ, ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರಬೇಕು. ಇದು ಹೆಣ್ಮಕ್ಳಿಗೆ ಮುಟ್ಟಾಗದಿರೋ ಥರ ನೋಡಿಕೊಂಡು ಆ ಟೈಮಲ್ಲಿ ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೊಬೇಕು ಹೆಣ್ಮಕ್ಳುಗಳು. ಈಗ ಈ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಮೊದಲನೇ ದಿನ ನೀವು ಬಂದು ನೈವೇದ್ಯಕ್ಕೆ ಏನು ಮಾಡ್ಕೊಬೇಕು, ಹೆಂಗೆ ಮಾಡಬೇಕು ಅನ್ನೋದು ಅಂತಂದರೆ, ನೀವು ಮಾಮೂಲಿ ಹೂವು, ಹಣ್ಣು, ಕರ್ಪೂರ, ಗಂಧದ ಕಡ್ಡಿ ಎಲ್ಲ ತರಬೇಕು. ನೈವೇದ್ಯಕ್ಕೆ ಹುಗ್ಗಿಯನ್ನ ಮಾಡ್ಕೊಬಂದರೆ ಒಳ್ಳೆಯದು. ಅದನ್ನು ಬಂದ್ಬಿಟ್ಟು ನೀವು ಅಶ್ವತ್ಥ ಮರದ ಹತ್ರ ನೀವು 2 ದೀಪನ ತೊಗೊಬಂದು, ತುಪ್ಪದ ದೀಪನ ಹಚ್ಚಿ, ಅಲ್ಲಿ ಬಂದು ನವಗ್ರಹ ಉತ್ತುದ್ದ ದೇವ್ರುಗಳು ಇರುತ್ತೆ, ಆ ದೇವ್ರನ್ನ ಅಂಗಳೆಲ್ಲ ತೊಳೆದು ಸ್ವಚ್ಛ ಮಾಡಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು, ಹೂವು ಹಾಕಿ, ಬಾಳೆಹಣ್ಣು ಇಟ್ಟು, 2 ದೀಪ ಎಲ್ಲ ಹಚ್ಚಿ ನಿಮ್ಮ ಪ್ರಾರ್ಥನೆನೇ ಮಾಡ್ಕೊಬೇಕು. ದೇವ್ರ ಹತ್ರ ಕುತ್ಕೊಂಡು ನೀವು ಏನು ಅಂದ್ಕೊಂಡಿರ್ತೀರ ಆ ಪ್ರಾರ್ಥನೆ ಮಾಡ್ಕೋಬೇಕು. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಆ ಭಗವಂತನಿಗೆ ದೊರಕುತ್ತಂತೆ. ಹೇಗೆ ಅಂತಂದರೆ, ಇದು ಶೂನ್ಯ ಮಾಸ, ಬೆಳಗ್ಗೆ 6 ಗಂಟೆ ಒಳಗಡೆ ಮಾಡ್ಕೊಬೇಕು. ಈ ಟೈಮಲ್ಲಿ ನಾವು ಮಾಡೋ ಪ್ರಾರ್ಥನೆ ಭಗವಂತನಿಗೆ ಕೇಳಿಸುತ್ತಂತೆ. ಹಂಗಾಗಿ ನಿಮ್ಮ ಪ್ರಾರ್ಥನೆ ಏನಿರುತ್ತೆ ಅದನ್ನು ನೀವು ಆ ಭಗವಂತನಿಗೆ ಕೇಳಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ನೀವು ಪೂಜೆ ಸ್ಟಾರ್ಟ್ ಮಾಡಿ ಈ ಥರ ಪ್ರತಿದಿನ ಮಾಡ್ಕೊಂಬರ್ಬೇಕು. ನೀವು 9 ದಿನ ಮಾಡ್ತೀರೋ, 10 ದಿನ ಮಾಡ್ತೀರೋ, ನಿಮಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡಿ. ನೀವು 9 ಪ್ರದಕ್ಷಿಣೆ ಮಾಡಿ ಅರಳಿ ಮರಕ್ಕೆ, ಅಶ್ವತ್ಥ ಮರಕ್ಕೆ ನೀವು ಪ್ರತಿದಿನ ಮಾಡೋ ಈ ಪೂಜೆನ. ಲಾಸ್ಟ್ ದಿನ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಪೂಜೆ ಎಲ್ಲ ಮುಗಿಸಿ ಮಾಮೂಲಿ ಅವತ್ತಿನ ದಿನ ಒಂದು 5 ಜನಕ್ಕೆ ಮುತ್ತೈದೆಗೆ ನೀವು ಬಾಳೆಹಣ್ಣು ಜೊತೆಗೆ ರೌಕೆ ಪೀಸ್ ಕೊಡೋಕ್ಕಾದರೆ ಕೊಡಿ. ಆಗಿಲ್ಲ ಅಂತಂದರೆ 2 ರೂಪಾಯಿ ನಾಣ್ಯ ಇಟ್ಟು 5 ಜನಕ್ಕೆ ಕುಂಕುಮ ಕೊಟ್ಟು ಅವ್ರಿಗೆ ಕೊಡಬೇಕು. ಇದನ್ನು ಮಾಡಬೇಕು. ಮಾಡೋದ್ರಿಂದ ನಿಮ್ಮ ಫಲ ತುಂಬ ಚೆನ್ನಾಗಿ ಫಲಿಸುತ್ತೆ. ಲಾಸ್ಟ್ ದಿನ ನೀವು ಪ್ರಸಾದ ಮಾಡಿರ್ತೀರಲ್ಲ, ಆ ಪ್ರಸಾದನೂ ಎಲ್ರಿಗೂ ಹಂಚಿ. ಅದೇ ಥರ ನೀವು ಇಲ್ಲಿ ಬಂದು ಒಂದು ಸ್ವಲ್ಪ ಸಕ್ಕರೆ ತಗೊಬಂದು ಮರದ ಹತ್ರ ಕೆಳಗಡೆ ಹಾಕಿದ್ರೆ ಇರುವೆಗೆ ಹಾಕಬೇಕು. ಏನಾದರೂ ಸಾಲದ ಸಮಸ್ಯೆ ಇದ್ದರೆ, ಸಾಲ ಬಾಧೆ, ಈ ಇರುವೆಗೆ ಹಾಕೋದ್ರಿಂದ ನಮ್ಮ ಸಾಲ ಸಮಸ್ಯೆ ತುಂಬ ಬೇಗ ದೂರ ಆಗುತ್ತೆ. ಹಂಗಾಗಿ ಇದನ್ನು ನೀವು ಪ್ರತಿದಿನ ಮಾಡಿ ಬನ್ನಿ. ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತ ಅಂದ್ಕೊತೀರ, 1 ದಿನ 2 ದಿನ ಆ ಥರ ಅನಿಸುತ್ತೆ ನಿಮಗೆ. 3 ದಿನ ಆದಮೇಲೆ ಖುಷಿ ಆಗ್ತಿರ್ತದೆ, ನಾನು ಹೇಗೆ ದೇವ್ರು ಮಾಡೋದು, ನಾನು ಹೋಗಬೇಕು ಅನ್ನೋದು ಅನ್ನಿಸ್ತಿರ್ತದೆ. ಹಂಗಾಗಿ ನೀವು ಮಾಡ್ತಾಯಿದ್ರೆ ನಿಮ್ಮ ಮನಸ್ಸು ಅಲ್ಲಿಗೆ ಇಳಿತಾ ಇರ್ತದೆ, ಬಂದು ನಾನು ಮಾಡಬೇಕು ಅನ್ನೋದು. ಹೀಗೆ ಪ್ರತಿದಿನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಅಂದ್ಕೊಂಡಿದ್ದೆಲ್ಲರೂ ನೆರವೇರುತ್ತೆ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತ ಅಂದ್ಕೊಂಡು ನೀವು 6:30 ಮೇಲೆ ಬರಬಾರ್ದು. ನೀವೇನೇ ಮಾಡೋದಿದ್ರು 6 ಗಂಟೆ ಒಳಗಡೆ ಮುಗಿಸ್ಕೋಬೇಕು ನಿಮ್ಮ ಪೂಜೆನ. ಇನ್ನೂ ಟೈಮ್ ಇದೆ. ಈಗ ಜನವರಿ 13ನೇ ತಾರೀಕು ಗಂಟನೂ ಟೈಮ್ ಇದೆ. ಈಗಲೂ ಬೇಕು ಅಂದರೆ ನೀವು 3 ದಿನ, 4 ದಿನ, 5 ದಿನ ಟೈಮ್ ಇದೆ. ಬಂದು ಮಾಡಿ. ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಫಲಿಸುತ್ತೆ. ನಿಮ್ಗೇನಾದರೂ ಕೆಲಸ ಸಿಗ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನ ಒಂದು 3 ದಿನ ಬಂದು ಈ ಅಶ್ವತ್ಥ ಮರದ ಹತ್ರ ದೀಪ ಹಚ್ಚಿ ನಿಮ್ಮ ಕೆಲಸನೂ ಸಿಕ್ಕುತ್ತೆ, ನಿಮಗೆ ಎಲ್ಲನೂ ಒಳ್ಳೆಯದಾಗುತ್ತೆ. ಹಂಗಾಗಿ ಈ ವರ್ಷದಲ್ಲಿ ಶೂನ್ಯ ಮಾಸ ಅಂತಲೇ ಹೇಳ್ಬೋದು. ಇದು ಬಂದು
ಧನುರ್ ರಾಶಿಗೆ ಸೂರ್ಯ ಸಂಚಾರ ಆಗುತ್ತೆ ಈ ತಿಂಗಳಲ್ಲಿ. ಹಂಗಾಗಿ ಇದು ನನ್ನ ಪೂಜೆ ನಾನು ಪ್ರತಿದಿನ ಮಾಡಿ ಇವಾಗ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಯಾಕೆ ಅಂತಂದರೆ ನಾನು ಹಾಕೋ ವಿಡಿಯೋ ಪ್ರತಿ